ನಾಗಕ್ಕೆ ಒಂದು ನಿಮಿಷ ಬನ್ನಿ. ಅದು ಆ ರೂಮಲ್ಲಿ ಮಡಿ ಬಟ್ಟೆ ಇಟ್ಟಿದ್ದೀನಿ, ತಗೊಂಬರ್ತೀರಾ? ಅಲ್ಲಲ್ಲ, ಸೀರೆ ಅಲ್ಲ, ಮಡಿ ಬಟ್ಟೆ ಪುರೋಹಿತರು ಕೊಡೋದು. ಸ್ವಲ್ಪ ಬೇಗ ತಗೊಂಡು ಬರ್ತೀರಾ? ಅಲ್ಲೇನಾದರೂ ಹಾವಿದ್ಬಿಟ್ರೆ? ಅಯ್ಯೋ ದೇವ್ರೆ, ನಾನು ಕೋಲ್ ಬೇರೆ ಎಲ್ಲಿಟ್ಟೆ ಅಂತ ಗೊತ್ತೈತಿಲ್ವಲ್ಲ. ಇನ್ನೊಂದು ಕೋಲ್ ಇಟ್ಕೊಂಡೇ ಹೋಯ್ತೀನಿ. ಏನಾಗಿ ಇಲ್ಲೇನು ಮಾಡ್ಲಿಕ್ಕತ್ತೀಯ? ಗುಡ್ದಲ್ಲವ್ವ, ನಾನು ನಾಗಿನಿ ಅಲ್ಲ, ಒಣಕಿ ಹೋಗು ಅಂತ ಹೇಳಕತ್ತೀಯ? ನೋಡನಾಗಿ, ಈ ಪೂಜೆ ಎಲ್ಲ ಮುಗಿದು ಬಿಡ್ಲಿ, ಆಮೇಲೆ ಯಾವ್ದಾರು ಗುಡಿಗೆರೆ ದರ್ಗಾಕರೆ ಹೋಗಿ ಒಂದು ಚಲೋ ತಾಯ್ತಾ ಕಟ್ಟಿಸ್ಕೊಂಬರ್ನು. ನೀ ಹಿಂಗೆ ಆಡ್ಲಿಕ್ಕತ್ತದ ನೋಡಿದ್ರೆ ಗೊತ್ತಾಗ್ತೈತಿ ನಿನಗೆ ಕರೆನ ಹುಚ್ಚಿಡ್ದೈತಿ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನು ಹೊಡೆದು ಸಾಯಿಸೇ ಬಿಡ್ತಿ. ಇಲ್ಲಿಂದ ಹೋಗ್ತೀನಿ ನಾನು. ಈ ತಡಿ ನೋಡು, ಈ ಬಡಿಗೆ ತಗೊಂಡು ಯಾರಿಗೂ ಹೊಡಿಲಿಕ್ಕೆ ಹೋಗ್ಬೇಡ, ಅರ್ಥ ಆತ? ಹೊಡೆದಂದ್ರ ಆಮೇಲೆ ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತಾರ. ಹುಷಾರ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಬಟ್ಟೆನಾ ನಿಮ್ದಾ? ಪೂಜೆಗಾ? ಒಂದು ನಿಮಿಷ ರೀ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಮೃತ ಅವ್ರು ಹೇಳಿದ್ರು ಇಲ್ಲೇ ಯಾವುದೋ ಬ್ಯಾಗಲ್ಲಿದೆ ಅಂತ, ನಾನು ಹುಡುಕ್ತೇನೆ. ಈ ಬ್ಯಾಗಲ್ಲಿ ಇರಬೇಕು. ಆ ಬ್ಯಾಗಲ್ಲಿಲ್ಲ, ಆ ಬ್ಯಾಗಲ್ಲಿಲ್ಲ. ಒಂದು ನಿಮಿಷ, ನಾನು ಹುಡ್ಕೊಡ್ತೀನಿ. ಇಲ್ಲಿದೆ ನೋಡಿ, ಇದೆ ಅಲ್ವಾ? ನಿಮಗೆ ಬೇಕಾಗಿರೋ ಸಿಗ್ತಾ? ಕೊಡಿ ಮತ್ತೆ ಬೇಗ. ಸದ್ಯ ನಾಗಕ್ಕೆ ಓದಕ್ಕೆ ಬರಲ್ಲ. ಓದಕ್ಕೆ ಬಂದಿದ್ದಿದ್ರೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿರೋದು. ಯಾರ ಮನೆ ನೆಮ್ಮದಿ ಹಾಳು ಮಾಡ್ತಾ ಇದ್ರು ಸಂಜೀವಣ್ಣ? ಏನಾಯ್ತು ಸಂಜೀವಣ್ಣ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ಲಕ್ಕಿ, ನಾಗಿ ರೂಮಿಗೆ ಬಂದಿದ್ರು. ಹಾ, ಅವರು ಮಡಿ ಬಟ್ಟೆ ತಗೊಂಡು ಹೋಗಕ್ಕೆ ಬಂದಿದ್ರಲ್ಲ, ತಗೊಂಡು ಹೋದ್ರಲ್ಲ. ಸರಿ, ಅಲ್ಲಿ ತಾತ ಕರಿತಿದ್ದಾರೆ, ಬಾ ಹೋಗೋಣ. ಬಂದೆ, ಇದೊಂಚೂರು ಜೋಡಿಸ್ಕೊಂಡು. ಅಣ್ಣ, ಅದನ್ನ ಆಮೇಲೆ ಜೋಡಿಸ್ಕೋಬಹುದು, ಅಲ್ಲಿ ಬಾ ಹೋಗೋಣ. ಅಲ್ಲ ಲಕ್ಕಿ, ಅಯ್ಯೋ ಬಾ. ಲಕ್ಕಿ, ಬ್ಯಾಗ್ ಜಿಪ್ ಹಾಕಿಲ್ಲ. ಹಲೋ ಸರ್, ನಾವು ಯಾವುದೋ ಒಂದು ಐಡಿಯಾ ಬಗ್ಗೆ ಹೇಳಿದ್ವಿ. ತಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರೋ? ನನ್ನ ಮಾಸ್ಟರ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂದಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಓ, ಅಂತ ಮಾಸ್ಟರ್ ಪ್ಲಾನು ಏನು? ಸ್ವಲ್ಪ ಆ ಕಡೆ ನೋಡು ಕಂದ, ನನ್ನ ಮಾಸ್ಟರ್ ಪ್ಲಾನು ಬರ್ತಾ ಇದೆ. ಸರ್, ಆದಿತ್ಯ ಅಂದ್ರೆ? ಹಾ, ಇವರೇ ಚಿಕ್ಕ ಯಜಮಾನ್ರು. ಕೊಡಿ, ಅದೇನು ಕೊಡಬೇಕು ಕೊಡಿ. ಥ್ಯಾಂಕ್ ಯು ಬಾಸ್. ಏನಿದು, ಸ್ವೀಟ್ ಬಾಕ್ಸಾ? ರಾಜಸ್ಥಾನಿ ಸ್ವೀಟ್ಸು ಕಾರ್ಗೋಲ್ ತರಿಸಿದ್ದೀನಿ, ಓಪನ್ ಮಾಡಿ ತೋರಿಸ್ತೀನಿ, ಚೆನ್ನಾಗಿ ತಿನ್ಬಿಡು. ಹೊಡೆದೆ, ಕೆನ್ನೆ ಕಿತ್ತೋಗೋ ಥರ ಬರ್ಸಿದ್ದೀನಿ. ಹೋಗು, ಎಲ್ರಿಗೂ ಹೇಳಿ ಹೋಗು. ಸುಮ್ಮನಿರೋದೇ ನಿಜ ಅನ್ಕೊಂಡು ಊರು ತುಂಬ ಸಾರ್ತಾರೆ. ಯಾಕೋ ತರಿಸಿದ್ಯಾ?
ನಿಜವಾದ ಹಾವಲ್ಲ, ರೋಬೋಟಿಕ್ ಸ್ನೇಕ್. ಇದನ್ನ ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು. ಅದ್ ಸರಿ, ಇದನ್ ಯಾಕೆ ತರಿಸಿದ್ಯಾ? ತಡ್ಡಿ, ಇದೇ ನನ್ನ ಮಾಸ್ಟರ್ ಪ್ಲ್ಯಾನ್. ಲಕ್ಷ್ಮಿ ಆಂಟಿಗೆ ಹಾವು ಅಂದರೆ ಭಯ ಅಂತ ಅವ್ರ ಅಣ್ಣನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಈ ಹಾವನ್ನ ಬಿಟ್ಟು ಹಾರ್ಮೋನಿ ಕ್ರಿಯೇಟ್ ಮಾಡ್ತೀನಿ. ಸಾವಿರ ಸತಿ ಹೇಳಿದ್ರು ನಿನಗೆ ಬುದ್ಧಿ ಬರಲ್ಲ ಅಲ್ಲ. ನೀನೇನು ಪ್ಲಾನ್ ಮಾಡ್ಬೇಡ, ನಿನಗೆ ಉಲ್ಟಾ ಹೊಡಿಯುತ್ತೆ ಅಂತ ಹೇಳಿದ್ರು ಕೇಳಲ್ಲ. ಇದ್ಯಾವ ದೊಡ್ಡ ಐಡಿಯಾ ಮಾಡಿದಾನೆ. ಇದಂಗೆ ಡಬ್ಬಾ ಐಡಿಯಾ ಆಗುತ್ತೆ. ಆದಿ, ಇದನ್ನ ನೋಡಿ ಯಾರಾದ್ರೂ ನಿಜವಾದ ಹಾವು ಅನ್ಕೊಂಡು ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ತೀಯಾ? ಹೆದರ್ಕೊಳ್ಳಿ ಅಂತಾನೆ ತಾನೇ ತರಿಸಿರೋದು. ಅದ್ ಹಂಗಲ್ಲ ಕಣೋ. ಅವರಿಬ್ರನ್ನ ಒಂದು ಮಾಡೋಕ್ಕೆ ಇದಕ್ಕಿಂತ ಬೆಟರ್ ಆಗಿರೋ ಐಡಿಯಾ ನಿನ್ನ ಹತ್ರ ಇದೆಯಾ? ಜಾಸ್ತಿ ಯೋಚನೆ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಮಹಾಸಂಗಮ ಆದರೂ ಕಂಟೆಂಟು ಜಾಸ್ತಿ ಇದೆ. ಸದ್ಯಕ್ಕೆ ಇದೇ ಒಳ್ಳೆ ಐಡಿಯಾ. ಸುಮ್ಮನೆ ನನ್ನ ಜೊತೆ ಬಾ. ಅಯ್ಯೋ ದೇವ್ರೆ, ಪ್ಲೀಸಪ್ಪ ಇವನಿಗೆ ಬೇಗ ಒಳ್ಳೆ ಬುದ್ಧಿ ಕೊಡು. ಪ್ರಸಾದ್, ಅಪ್ಪರ ಅಲ್ಲಿ ಹೋಗಿ ಗೋಲಿ ತಗೊಂಬ. ನಾನು ನನ್ನ ಗೆಳೆಯ ಒಂದಾಟ ಆಡ್ಬಿಡ್ತೀವಿ. ತರ್ತೀನಿ ಅಪ್ಪರ. ರೀ ಮೂಲಿ ಮನೆ ಇರಿ. ಅಲ್ಲ ತಾತ, ನೀವಿಬ್ರು ಗೋಲಿ ಆಡ್ಕೊಂಡು ಕೂತ್ಕೊಂಡ್ರೆ ಮನೆಯವರೆಲ್ಲ ಏನದು ನೋಡ್ಕೊಂಡು ಚಪ್ಪಾಳೆ ತಟ್ಟದ? ಅದೆಲ್ಲ ಆಗಲ್ಲ. ಮತ್ತೇನ್ ಮಾಡ್ತೀರಾ? ನಾವು ನಿಮ್ ಜೊತೆ ಆಡ್ತೀವಿ. ಇಲ್ಲಿರೋರೆಲ್ಲ ಗೋಲಿ ಆಡ್ಬೇಕು ಅಂದ್ರೆ ಒಂದಾಟ ಮುಗಿಯೋದ್ರಲ್ಲಿ ಇಡೀ ದಿನ ಕಳೆದು ಹೋಗುತ್ತೆ. ಹಾಗಾದ್ರೆ ಬೇರೆ ಆಟ ಆಡೋಣ. ಬೇರೆ ಆಟ ನಮಗ್ ಬರೋದಿಲ್ವೇ? ನಾವ್ ಹೇಳ್ಕೊಡ್ತೀವಿ ಅಂಕಲ್. ಸರಿ, ಹಾಗಾದ್ರೆ ಅದೇ ಆಟ ಆಡೋಣ. ಹೇಳಿ ಯಾವ್ದು ಅಂತ. ಅಪ್ಪರ ಕುಂಟೆ ಬೆಲೆ ಆಟ ಆಡೋಣ್ರಿ. ರೀ ಮೂಲಿ ಮನೆ, ನೀವು ನಡೆದ್ರೇನೆ ಕುಂಟಂಗಿರುತ್ತೆ, ನೀವು ಕುಂಟೆ ಬಿಲ್ಲ ಆಡ್ತೀರಾ? ತಾತ, ಈ ಆಟ ಆಡಿದ್ರೆ ಹೇಗೆ? ಈಗ ಫಸ್ಟ್ ನಾವು 2 ಟೀಮ್ ಮಾಡ್ತೀವಿ. ಆಮೇಲೆ ಒಂದು ಟೀಮಿಂದ ಒಬ್ರನ್ನ ಇಲ್ಲಿ ಸೆಂಟರಲ್ಲಿ ನಿಲ್ಲಿಸ್ತೀವಿ. ಅವರು ಅಲ್ಲಾಡದೆ ಅಲ್ಲೇ ನಿಂತ್ಕೋಬೇಕು. ಇನ್ನೊಂದು ಟೀಮಿಂದ ಒಬ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ 3 ರೌಂಡ್ ತಿರುಗಿಸಿ ಬಿಡ್ತೀವಿ. ಅವ್ರು ಹೋಗಿ ಅಲ್ಲಿ ಸೆಂಟರಲ್ಲಿ ನಿಂತಿರೋರ್ನ ಮುಟ್ಬೇಕು. ಇದು ಗೇಮು. ಹೇಗಿದೆ? ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಓಯ್, ಆಡ್ಬೋದು. ಫಸ್ಟ್ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ನನ್ನ ಫ್ರೆಂಡ್ ನರಸಿಂಹನ್ ಹಿಡಿತೀನಿ. ಹಾಗಲ್ಲ ತಾತ, ನೀವಿಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೆಂಗೆ? ಮೊದಲು ಟೀಮ್ಗಳು ಯಾವ್ದು, ಕ್ಯಾಪ್ಟನ್ಗಳು ಯಾರ್ಯಾರು ಅದೆಲ್ಲ ಡಿಸೈಡ್ ಮಾಡಬೇಕು. ಇದೆಂತ ಆಟನೋ ಅದೇ ಆಡಿದ್ಮೇಲೆ ಗೊತ್ತಾಗುತ್ತೆ. ಇರಿ ಅಂಕಲ್. ಒಂದ್ ಕೆಲ್ಸ ಮಾಡೋಣ. ನಮ್ಮ ಮನೆಯವರೆಲ್ಲ ಒಂದ್ ಟೀಮ್, ಈ ಮನೆಯವರೆಲ್ಲ ಒಂದ್ ಟೀಮ್. ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ.